ನಮ್ಮ ನ್ಯೂಸ್ ಅವರ್ ಸ್ಪೆಷಲ್ಗೆ ಅಣ್ಣಾಮಲೈ ಅವರು ಬಂದಿದ್ದರು. ಮಾಜಿ IPS ಅಧಿಕಾರಿ, ತಮಿಳುನಾಡು BJPಯ ರಾಜ್ಯಾಧ್ಯಕ್ಷರು. ಸಹಜವಾಗಿ ಅವ್ರ ಮುಂದೆ ಈ ತೆರಿಗೆ ಅನ್ಯಾಯ, ಬರ ಪರಿಹಾರದಲ್ಲಿ ಅನ್ಯಾಯ ಪ್ರಶ್ನೆಗಳು ಬಂದೇ ಬರ್ತವೆ. ಕೇಳಿದೆ ನಾನು ಅವ್ರಿಗೆ. ಅವ್ರದ್ದೊಂದು ಲಾಜಿಕ್ ಬೇರೆ ಇದೆ. ಈಗ 3,454 ಕೋಟಿ ಇನ್ನೂ ಬಿಡುಗಡೆ ಆಗಿರಲಿಲ್ಲ ಚರ್ಚೆ ನಡೆದಂಥ ಸಂದರ್ಭದಲ್ಲಿ. ಬರ ಪರಿಹಾರ ಯಾಕೆ ಕೊಡ್ತಿಲ್ಲ ಅನ್ನೋ ಪ್ರಶ್ನೆ ಬಂತು. ಅವರೊಂದು ಅಂಕಿ ಸಂಖ್ಯೆನ ಇಡ್ತಾರೆ ಅವರು. UPA ಪೀರಿಯಡ್ನಲ್ಲಿ ಮನಮೋಹನ್ ಸಿಂಗ್ರ 10 ವರ್ಷ ಅವಧಿಯಲ್ಲಿ ಕರ್ನಾಟಕ ಎಷ್ಟು ಬರ ಪರಿಹಾರ ಕೇಳ್ತಲ್ಲ ಅದರ 8% ಕರ್ನಾಟಕಕ್ಕೆ ಬಂತು. ಮೋದಿ ಅವಧಿಯಲ್ಲಿ 38% ಬಂದಿದೆ ಕರ್ನಾಟಕಕ್ಕೆ. ಅನ್ಯಾಯ ಯಾರಿಂದ ಆಗಿದೆ ಅನ್ನೋ ಲೆಕ್ಕಾಚಾರ ಇವ್ರದ್ದು. ಆವಾಗ ಈ ಪರಿಹಾರ ಬಿಡುಗಡೆ ಆಗಿರಲಿಲ್ಲ. ಇದ್ರದ್ದು ಲೆಕ್ಕ ಹಾಕ್ಸಿದ್ರು. 18,000 ಚಿಲ್ಲರೆ ಕೋಟಿ ಕೇಳಿದಾರಪ್ಪ, 3,454 ಕೋಟಿ ಬಂದಿದೆ ಅಂದರೆ ಎಷ್ಟು ಪರ್ಸೆಂಟ್ ಆಯಿತು ಅಂತ. ದಿಸ್ ಬಿಕಮ್ಸ್ ಅರೌಂಡ್ 19%, 19. ಸೊ ಟೋಟಲ್ ಮೋದಿ ಅವಧಿಯಲ್ಲಿ ಬಂದಂಥ ಒಟ್ಟು ಲೆಕ್ಕ ಹಾಕಿದರೆ 28.5% ಬರುತ್ತದೆ. ಅಣ್ಣಾಮಲೈ ಅವರು ಏನು ಹೇಳಿದರೆ ಕೇಳಿಸ್ಕೊಳ್ಳಿ ಒಂದು ಸಲ. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಘೋರ ಅನ್ಯಾಯ ಆಗ್ತಾ ಇದೆ ಅಂತ. ಅದು ಕೇರಳದಲ್ಲೂ ಚರ್ಚೆ ಆಗ್ತಾ ಇದೆ, ತಮಿಳುನಾಡಿನಲ್ಲೂ ಚರ್ಚೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಹೇಳ್ತಾರೆ, 100 ರೂಪಾಯಿ ನಾವು ಕೇಂದ್ರಕ್ಕೆ ಕೊಟ್ಟರೆ 13 ರೂಪಾಯಿ ವಾಪಸ್ ಬರುತ್ತೆ ನಮಗೆ, ಇದು ಅನ್ಯಾಯ ಅಲ್ವಾ ಅಂತ. ನಾನೊಂದು ಡೇಟಾ ಹೇಳ್ತೀನಿ ಸರ್. ಇವತ್ತು ತಮಿಳುನಾಡು, ಕರ್ನಾಟಕ, ಕೇರಳ ಒಂದು ಸೂಪರ್ ಒಂದು ಸೆಟ್ಟಿಂಗ್ ಸೆಟ್ ಮಾಡಿದ್ದಾರೆ. ನಾನು ತಮಕು ಲಾಸ್ಟ್ UPA ಇರುವಾಗ ಸ್ಪೆಷಲಿ ಇವರು ಫ್ಲಡ್ ರಿಲೀಫ್ ತೊಗೊಂಡು ಬರ್ತಾರೆ. ನಾವು ಫ್ಲಡ್ ರಿಲೀಫ್ ಇಷ್ಟು ಅಮೌಂಟ್ ಹೇಳಿದ್ದೀವಿ, ನಮಗೆ ಕೊಟ್ಟಿಲ್ಲ, ಅದಕ್ಕೆ ಸೊಂಬೋನಿ ಅವರು ತಗೊಳ್ತಾ ಇದ್ದಾರೆ ಸರ್. 2004 ಡ್ರಾಟ್ ರಿಲೀಫ್, ತಮಿಳುನಾಡು ಫ್ಲಡ್ ರಿಲೀಫ್, ಇಲ್ಲಿ ಡ್ರಾಟ್, ನಮಗೊಂದು ಫ್ಲಡ್ ಜಾಸ್ತಿ ಬಂತು. ಸೊ 2004 to 14 10 ವರ್ಷ UPA. ಆ ಟೈಮ್ನಲ್ಲಿ ಯಾರೆಲ್ಲ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಇದ್ದರು ಅವರು ಸೆಂಟ್ರಲ್ ಗೌರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡಿದ್ದು 19,500 crore. ಕಂಪ್ಲೀಟ್ 10 years ಕರ್ನಾಟಕದಲ್ಲಿ ಪತ್ರ ಬರೆದಿದ್ದು 19,500 ಕೋಟಿ ಕೊಡಿ. UPA ಸರ್ಕಾರ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ 19,500 ಕೋಟಿ. 500 ಕೋಟಿ. ಓಕೆ. UPA ಎಷ್ಟು ಕೊಟ್ಟಿದ್ರು ಸರ್ ಕರ್ನಾಟಕಕ್ಕೆ? 1,500 ಕೋಟಿ, ವಿಚ್ ಇಸ್ 8%. ಎಷ್ಟು ಕರ್ನಾಟಕ ಹೇಳಿದ್ರು ಅದರಲ್ಲಿ 8% ಕೊಟ್ಟಿದ್ದಾರೆ. 2014 to 22 ನಾನು ಲಾಸ್ಟ್ 2 years ಸ್ವಲ್ಪ ಸೆಪರೇಟ್ ಮಾಡ್ತಾ ಇದ್ದೀನಿ ಸರ್. 2014 to 22 ಯಾಕೆನಾ 23ರಲ್ಲಿ ಸರ್ಕಾರ ಚೇಂಜ್ ಆಯಿತು. ಸೊ ನಾವು BJP ಅಕಾಮಡೇಟ್ ಮಾಡಿ ಹೇಳ್ತಾ ಇದ್ದೀನಿ. 2014 to 22 ನಾವು ಬಂದ ಮೇಲೆ ಕರ್ನಾಟಕದಲ್ಲಿ ಪತ್ರ ಬರೆದಿದ್ದು 18,500 ಕೋಟಿ. ಓಕೆ. ಸೊ NDA ಕೊಟ್ಟಿರುವುದು 7,000 ಕೋಟಿ, ವಿಚ್ ಇಸ್ 38%. 8% UPA ಟೈಮ್ನಲ್ಲಿ ಕೊಟ್ಟಿದ್ದರು, 38% 22 ಬರೆ ಕೊಟ್ಟಿದ್ದರು. ಆಮೇಲೆ ಕರ್ನಾಟಕ ಇನ್ನೊಂದು ಲೆಟರ್ ಬರೆದಿದ್ದಾರೆ. ಇನ್ನೊಂದು ಲೆಟರ್ ಬರೆದಿದ್ದಾರೆ, 18,000 ಚಿಲ್ಲರೆ ಕೋಟಿ, ಅದು 3,454 ಕೋಟಿ ಬಂದಿದೆ. ಅದು ಅರೌಂಡ್ ಇಟ್ ಬಿಕಮ್ಸ್ ಅರೌಂಡ್ 19%. ನೋಡೋಣ BJP ಅವ್ರ ನಾಳೆ ಕಾಂಗ್ರೆಸ್ನವರ ಪ್ರತಿಭಟನೆ, BJP ಅವರ ಸ್ಪಷ್ಟೀಕರಣ ಏನಿರುತ್ತೆ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.